ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಾಕಿಂಗ್ ಅಷ್ಟೋ ಕನ್ನಡ ಯೂಟ್ಯೂಬ್ ಚಾನಲ್ನ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಅನ್ನು ಒತ್ತಿ. ಓಂ ನಮೋ ನಾರಾಯಣಾಯ ನಮಃ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇನ್ನು ಇವತ್ತಿನ ವಿಷಯ ಯಾವುದಪ್ಪ ಅಂದರೆ ಅಷ್ಟಮ ಭಾವದ ಮಹತ್ವ. ಜ್ಯೋತಿಷ್ಯದಲ್ಲಿ ಅತ್ಯಂತ ರಹಸ್ಯಮಯವಾದ ಮನೆ. ಇಂದು ನಾವು ಜಾತಕದಲ್ಲಿರುವ ಅತ್ಯಂತ ಗೂಢವಾದ ಮತ್ತು ಶಕ್ತಿಶಾಲಿಯಾದ ಅಷ್ಟಮ ಭಾವದ ಬಗ್ಗೆ ತಿಳಿದುಕೊಳ್ಳೋಣ. ಅಷ್ಟಮ ಭಾವವನ್ನು ಸಾಮಾನ್ಯವಾಗಿ ಆಯುಷ್ಯ, ರಹಸ್ಯ, ಪರಿವರ್ತನೆ, ಆಕಸ್ಮಿಕ ಘಟನೆಗಳು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಭಾವ ಎಂದು ಕರೆಯಲಾಗುತ್ತದೆ. ಹಾಗಿದ್ದರೆ ಅಷ್ಟಮ ಭಾವವು ಯಾವ ವಿಷಯಗಳನ್ನು ಸೂಚಿಸುತ್ತದೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ದೀರ್ಘಾಯುಷ್ಯ ಮತ್ತು ಜೀವನದ ಗುಣಮಟ್ಟ, ಆಕಸ್ಮಿಕ ಲಾಭ ಅಥವಾ ನಷ್ಟ, ಅಪಘಾತಗಳು ಮತ್ತು ಅನಿರೀಕ್ಷಿತ ಘಟನೆಗಳು, ರಹಸ್ಯ ಜ್ಞಾನ, ಮಂತ್ರ, ತಂತ್ರ ಮತ್ತು ಸಂಶೋಧನೆ, ಆಧ್ಯಾತ್ಮಿಕ ಜಾಗೃತಿ ಮತ್ತು ಜೀವನದ ದೊಡ್ಡ ಬದಲಾವಣೆಗಳು. ಮತ್ತು 8ನೇ ಮನೆ ಎಂದರೆ ವಿಮೆ, ತೆರಿಗೆ, ವಾರಸುದಾರಿಕೆ ಮತ್ತು ಇತರರ ಹಣ ಎಂಬುದು ಕೂಡ ಇಲ್ಲಿ ತೋರಿಸಲಾಗುತ್ತದೆ. ಇನ್ನು ನಿಮ್ಮ ಜಾತಕದಲ್ಲಿ ಅಷ್ಟಮ ಭಾವವೇನಾದರೂ ಬಲವಾಗಿದ್ದಲ್ಲಿ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಮತ್ತೆ ಎದ್ದು ನಿಲ್ಲುತ್ತೀರಾ. ಸಂಕಷ್ಟಗಳನ್ನು ಅವಕಾಶಗಳಾಗಿ ಪರಿವರ್ತಿಸುವ ಸಾಮರ್ಥ್ಯ ಬರುತ್ತದೆ. ಸಂಶೋಧನೆ, ವೈದ್ಯಕೀಯ, ತನಿಖೆ, ಜ್ಯೋತಿಷ್ಯ, ಮನೋವಿಜ್ಞಾನ ಮತ್ತು ರಹಸ್ಯ ವಿಜ್ಞಾನಗಳಲ್ಲಿ ಯಶಸ್ಸು ಕೂಡ ಕಾಣಬಹುದು. ಆಧ್ಯಾತ್ಮಿಕ ಬೆಳವಣಿಗೆ ವೇಗವಾಗಿ ಆಗಬಹುದು. 8ನೇ ಮನೆಯು ಸಂಶೋಧನೆ ಮತ್ತು ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಇವುಗಳಿಗೆ ಹೇಳಿ ಮಾಡಿಸಿರುವಂತಹ ಒಂದು ಮನೆಯಾಗಿದೆ. ಅಥವಾ ಅಷ್ಟಮ ಭಾವ ನಿಮ್ಮ ಜಾತಕದಲ್ಲಿ ತುಂಬಾ ದುರ್ಬಲವಾಗಿದ್ದರೆ ಅನಿರೀಕ್ಷಿತ ಸಮಸ್ಯೆಗಳು ಎದುರಾಗಬಹುದು. ಮಾನಸಿಕ ಒತ್ತಡ ಮತ್ತು ಭಯ ಹೆಚ್ಚಾಗಬಹುದು. ಹಣಕಾಸಿನಲ್ಲಿ ಏರಿಳಿತಗಳು ಕಂಡುಬರಬಹುದು. ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವ ಅಗತ್ಯ ಉಂಟಾಗಬಹುದು. ಇದರಲ್ಲಿ ಒಂದು ಪ್ರಮುಖ ವಿಷಯ ಏನೆಂದರೆ ಯಾವ ಗ್ರಹ ಇದೆ, ಅದರ ಬಲ ಹೇಗಿದೆ, ಯಾವ ದೃಷ್ಟಿಗಳು ಬೀಳುತ್ತಿವೆ ಮತ್ತು ಸಂಪೂರ್ಣ ಜಾತಕ ಹೇಗಿದೆ ಎಂಬುದನ್ನು ನೋಡಿದ ನಂತರವೇ ಸರಿಯಾದ ಫಲಿತಾಂಶ ಹೇಳಬಹುದು. ಅದಕ್ಕಾಗಿಯೇ ಕೇವಲ 8ನೇ ಮನೆ ಇದೆ ಅಂದರೆ ಕೆಟ್ಟದ್ದು ಅಥವಾ ಬಹಳ ಒಳ್ಳೆಯದು ಎಂದು ಮೇಲ್ನೋಟಕ್ಕೆ ಹೇಳುವುದು ಸರಿಯಲ್ಲ. ಅಷ್ಟಮ ಭಾವವು ಜೀವನದ ರಹಸ್ಯಗಳನ್ನು ತಿಳಿಸುವ, ಸಂಕಷ್ಟಗಳ ಮೂಲಕ ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡುವ ಮತ್ತು ಆಧ್ಯಾತ್ಮಿಕವಾಗಿ ಬೆಳೆಯಲು ಸಹಾಯ ಮಾಡುವ ಅತ್ಯಂತ ಮಹತ್ವದ ಭಾವವಾಗಿದೆ. ನಿಮ್ಮ ಜಾತಕದಲ್ಲಿರುವ ಅಷ್ಟಮ ಭಾವದ ನಿಜವಾದ ಫಲವೇನು ಎಂದು ತಿಳಿಯಬೇಕಾದರೆ ನಿಮ್ಮ ಲಗ್ನ, ಗ್ರಹಸ್ಥಿತಿ ಮತ್ತು ದಶಾಭುಕ್ತಿಗಳನ್ನು ಒಟ್ಟಾಗಿ ವಿಶ್ಲೇಷಿಸಬೇಕಾಗುತ್ತದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಜ್ಯೋತಿಷ್ಯ ಮಾಹಿತಿಗಾಗಿ RK ಅಸ್ಟ್ರೋ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.